ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು, ತಹಸೀಲ್ದಾರ್ ಸಾಹೇಬರು, ಆಯುಕ್ತ ಸಂತೋಷ್ ಕುಮಾರ್ ಸಾಹೇಬ್ರೆ, ಉಪ ತಹಸೀಲ್ದಾರ್ ಅವರ ತಹಸೀಲ್ದಾರ್ ಅವರೇ, ಸಮಾಜದ ಎಲ್ಲ ಮುಖಂಡರೇ ಮತ್ತು ಸಮಾಜದ ಬಂಧುಗಳೇ, ಇದು ತಿಗಳರ ಸಮಾಜದ ಒಂದು ಜಯಂತ್ಯೋತ್ಸವ. ನಿಮ್ಮ ಸಮಾಜವನ್ನು ಕೂಡ ಗುರುತಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಚಿಕ್ಕ ಚಿಕ್ಕ ಸಮಾಜಗಳಿಗೆ ಅವರಿಗೆ ಒಂದು ಉತ್ತೇಜನವನ್ನು ಕೊಡ್ತಕ್ಕಂಥ ಮತ್ತು ಅವರ ಯಾವ ಸಿದ್ಧಾಂತದಲ್ಲಿ ಬಂದಿದ್ದಾರೆ, ಯಾರು ಇವರ ಪೂರ್ವಜರು, ಇವ್ರದೇ ಆದಂಥ ಇತಿಹಾಸ ಏನು ಅನ್ನೋದನ್ನು ಕರ್ನಾಟಕ ರಾಜ್ಯದ ಜನಕ್ಕೆ ತಿಳಿಸೋ ದೃಷ್ಟಿಯಿಂದ ಈ ಒಂದು ತಿಗಳ ಸಮಾಜದ ಇವ್ರಿಗೂ ಒಂದು ಜಯಂತಿಯನ್ನು ಕೊಡಬೇಕು ಅಂತೇಳಿ ಈ ಸಮಾಜದಲ್ಲಿ ಅಂದಿನ ಕಾಲದಲ್ಲಿ ಇವರು ಶತಮಾನ ಯಾವಾಗ ಗೊತ್ತಿಲ್ಲ, ಪುರಾಣ ಕಾಲ ಏನು ಮಾಡಿದರು ನಮ್ಮ ಮುಖ್ಯಮಂತ್ರಿಗಳು, ಚಿಕ್ಕ ಚಿಕ್ಕ ಸಮಾಜಗಳನ್ನೆಲ್ಲ ಇವ್ರು ಯಾರು ಏನು, ಇವ್ರ ಇತಿಹಾಸ ಏನು ಅನ್ನೋದು ಗೊತ್ತಿರಲಿಲ್ಲ. ಭಾಳಷ್ಟು ಸಮಾಜಗಳು. ನಿಮ್ಮ ತಿಗಳ ಸಮಾಜ ಬೆಂಗಳೂರಿನಲ್ಲಿ ಭಾಳ ಜನ, ಅಲ್ಲೊಂದು ನಿಮ್ಮ ಧರ್ಮರಾಯರ ಇದು ನಡೆಯುತ್ತೆ, ಕರಗ. ಅದು ಭಾಳ ಶ್ರೇಷ್ಠವಾದಂಥ ಕರಗ. ಬೆಂಗಳೂರಿನಲ್ಲಿ ಅತಿ ದೊಡ್ಡದಾದಂಥ ಹಬ್ಬ ಅದು. ಎಲ್ಲ ಪ್ರಾಂತ್ಯದಲ್ಲೂ ಮಾಡ್ತಾರೆ ಕರಗ. ಅದು ನಿಮ್ಮ ಜನಾಂಗದವರ ಪ್ರತಿಷ್ಠಿತ ಒಂದು ಉತ್ಸವ ಅಂತಕ್ಕಂಥದ್ದನ್ನು ಬಿಂಬಿಸ್ತಾರೆ. ಅಲ್ಲಿ ಭಾಳ ಕಡೆ ರಾಮನಗರ, ಆ ಕಡೆ ಚನ್ನಪಟ್ಟಣ, ಆ ಕಡೆ ಬೆಂಗಳೂರು ಸುತ್ತಮುತ್ತ ಎಲ್ಲ ನಿಮ್ಮ ಸಮಾಜದ ಜನ ಬಂಧುಗಳಿದ್ದಾರೆ. ಇಲ್ಲಿ ನಮ್ಮ ಇದಕ್ಕೆ ನೀವು ಒಬ್ಬರೇ, ಒಂದೇ ಊರು ಎರಳ್ಳಿಲ್ಲ. ಅದು ಹೆಂಗೆ ಬಂದು ಸೇರ್ಕೊಂಡು ಬೆಳೆದ್ರೆ ಗೊತ್ತಿಲ್ಲ ನನಗೆ. ಎರಳ್ಳಿನಲ್ಲಿ ಬಂದು ಸೇರಿದ್ರಿ. ಇಂಥ ಚಿಕ್ಕ ಚಿಕ್ಕ ಸಮಾಜಗಳನ್ನು ಗುರುತಿಸಿ ಇವರ ಪೂರ್ವಜದ ಜನ್ಮ ಸಿದ್ಧಾಂತವನ್ನು, ಇವರ ಇತಿಹಾಸವನ್ನು ಎಲ್ಲ ಸಮಾಜಕ್ಕೆ, ಈಗಿನ ಸಮಾಜಕ್ಕೆ ಗೊತ್ತಾಗಬೇಕು ಅಂತೇಳಿ ಹೆಂಗೆ ಬಸವಣ್ಣವರು ಹಿಂಗೆ ಇತಿಹಾಸ ಕುರಿಸಿದ್ದಾರೆ. ಅವರು ನೀವು ಸಹ ನಾವು ಏನು ಕಡಿಮೆ ಇಲ್ಲ. ನಮ್ಮವರು ಅಗ್ನಿ ದೇವನ ಹೊರಪುತ್ರರು. ಅಗ್ನಿ ಅಂತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಬೇಕಾದಂಥ ಅತಿ ಅವಶ್ಯಕವಾಗಿರ್ತಕ್ಕಂಥ ಒಂದು ವಸ್ತು. ಅದನ್ನು ಆ ವಂಶದಲ್ಲಿ ಹುಟ್ಟಿದಂಥ ಅವರು, ಅಗ್ನಿರಾಯನ ವಂಶದಲ್ಲಿ ನಾವು ಹುಟ್ಟಿದವರು ಅಂತ ಒಂದು ಹೆಗ್ಗಳಿಕೆ. ಈ ನಿಮ್ಮ ಸಮಾಜವನ್ನು ಪರಿಚಯಿಸ್ತಕ್ಕಂಥ ಕೆಲಸನ ಯಾರೂ ಮಾಡಿರಲಿಲ್ಲ. ಈ ಸಾರಿ ಮುಖ್ಯಮಂತ್ರಿ ಆದ ಮಾಡಲಿಲ್ಲ. ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಇವ್ರು ಯಾರು ಏನು, ಇವ್ರ ಇತಿಹಾಸ ಏನು ಅನ್ನೋದು ಗೊತ್ತಿರಲಿಲ್ಲ. ಭಾಳಷ್ಟು ಸಮಾಜಗಳು. ನಿಮ್ಮ ತಿಗಳ ಸಮಾಜ ಬೆಂಗಳೂರಿನಲ್ಲಿ ಭಾಳ ಜನ, ಅಲ್ಲೊಂದು ನಿಮ್ಮ ಧರ್ಮರಾಯರ ಇದು ನಡೆಯುತ್ತೆ, ಕರಗ. ಅದು ಭಾಳ ಶ್ರೇಷ್ಠವಾದಂಥ ಕರಗ. ಬೆಂಗಳೂರಿನಲ್ಲಿ ಅತಿ ದೊಡ್ಡದಾದಂಥ ಹಬ್ಬ ಅದು. ಎಲ್ಲ ಪ್ರಾಂತ್ಯದಲ್ಲೂ ಮಾಡ್ತಾರೆ ಕರಗ. ಅದು ನಿಮ್ಮ ಜನಾಂಗದವರ ಪ್ರತಿಷ್ಠಿತ ಒಂದು ಉತ್ಸವ ಅಂತಕ್ಕಂಥದ್ದನ್ನು ಬಿಂಬಿಸ್ತಾರೆ. ಅಲ್ಲಿ ಭಾಳ ಕಡೆ ರಾಮನಗರ, ಆ ಕಡೆ ಚನ್ನಪಟ್ಟಣ, ಆ ಕಡೆ ಬೆಂಗಳೂರು ಸುತ್ತಮುತ್ತ ಎಲ್ಲ ನಿಮ್ಮ ಸಮಾಜದ ಜನ ಬಂಧುಗಳಿದ್ದಾರೆ. ಇಲ್ಲಿ ನಮ್ಮ ಇದಕ್ಕೆ ನೀವು ಒಬ್ಬರೇ, ಒಂದೇ ಊರು ಎರಳ್ಳಿಲ್ಲ. ಅದು ಹೆಂಗೆ ಬಂದು ಸೇರ್ಕೊಂಡು ಬೆಳೆದ್ರೆ ಗೊತ್ತಿಲ್ಲ ನನಗೆ. ಎರಳ್ಳಿನಲ್ಲಿ ಬಂದು ಸೇರಿದ್ರಿ. ಇಂಥ ಚಿಕ್ಕ ಚಿಕ್ಕ ಸಮಾಜಗಳನ್ನು ಗುರುತಿಸಿ ಇವರ ಪೂರ್ವಜದ ಜನ್ಮ ಸಿದ್ಧಾಂತವನ್ನು, ಇವರ ಇತಿಹಾಸವನ್ನು ಎಲ್ಲ ಸಮಾಜಕ್ಕೆ, ಈಗಿನ ಸಮಾಜಕ್ಕೆ ಗೊತ್ತಾಗಬೇಕು ಅಂತೇಳಿ ಹೆಂಗೆ ಬಸವಣ್ಣವರು ಹಿಂಗೆ ಇತಿಹಾಸ ಕುರಿಸಿದ್ದಾರೆ. ಅವರು ನೀವು ಸಹ ನಾವು ಏನು ಕಡಿಮೆ ಇಲ್ಲ. ನಮ್ಮವರು
ಅಗ್ನಿ ದೇವನ ಹೊರಪುತ್ರರು. ಅಗ್ನಿ ಅಂತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಬೇಕಾದಂಥ ಅತಿ ಅವಶ್ಯಕವಾಗಿರ್ತಕ್ಕಂಥ ಒಂದು ವಸ್ತು. ಅದನ್ನು ಆ ವಂಶದಲ್ಲಿ ಹುಟ್ಟಿದಂಥವ್ರು, ಅಗ್ನಿರಾಯನ ವಂಶದಲ್ಲಿ ನಾವು ಹುಟ್ಟಿದವರು ಅಂತ ಒಂದು ಹೆಗ್ಗಳಿಕೆ. ಈಗಿನ ಸಮಾಜವನ್ನು ಪರಿಚಯಿಸ್ತಕ್ಕಂಥ ಕೆಲಸನ ಯಾರೂ ಮಾಡಿರಲಿಲ್ಲ. ಈ ಸಾರಿ ಮುಖ್ಯಮಂತ್ರಿ ಆದ ಮಾಡಿಲ್ಲ. ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.